Uh, Good evening, dear children. You are welcome to Akanna Spoken English class. I am Chandrakant Akanna, and today we are going to learn how to answer the questions. The questions which start with do form or does form. ಇಲ್ಲಿ ಡೂ ಇಂದ ಮತ್ತು ಡಜ್ ಇಂದ ಪ್ರಶ್ನೆಗಳು ಯಾವ ರೀತಿಯಾಗಿ ಪ್ರಾರಂಭ ಆದರೆ ಅದಕ್ಕೆ ಉತ್ತರಗಳನ್ನು ಹೆಂಗ್ ಬರೀಬೇಕು ಅಂತಕ್ಕಂಥದ್ದನ್ನ ನಾವು ಇವತ್ತು ನೋಡೋಣ ಮಕ್ಕಳೇ. ಅದಕ್ಕೆ ನಾನು ಕೆಲವು ಕ್ವಶನ್ಗಳನ್ನು ಬೋರ್ಡ್ ಮೇಲೆ ಬರೀತೀನಿ. ಅದರ ಉತ್ತರಗಳು ಹೆಂಗೆ ಕೊಡ್ತಾರೆ ಮತ್ತು ಹೆಂಗ್ ಆಗ್ತವೆ ಅಂತಕ್ಕಂಥದ್ದನ್ನ ಸ್ವಲ್ಪ ಆಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪ್ರಶ್ನೆ, ಡೂ ಯು ವರ್ಕ್ ಹಿಯರ್? ಇಲ್ಲೊಂದು ಪ್ರಶ್ನೆ ಕೇಳಿದೀವಿ, ಡೂ ಯು ವರ್ಕ್ ಹಿಯರ್ ಅಂತ. ಈಗ ಇದಕ್ಕೆ ಉತ್ತರ ಏನು ಅಂದ್ರೆ ಎಸ್. ಈಗ ಕ್ವಶನ್ ಅಲ್ಲಿ ಯು ಅಂತ ಬಂದ್ರೆ ಆನ್ಸರ್ ಅಲ್ಲಿ ನಾವು ಐ ಅಂತಾನು ಬರಿಬಹುದು ಅಥವಾ ವಿ ಅಂತಾನು ಬರಿಬಹುದು. ಕ್ವಶನ್ ಅಲ್ಲಿ ಯು ಅಂತ ಬಂದ್ರೆ ಆನ್ಸರ್ ಅಲ್ಲಿ ಐ ಅಂತಾನು ಬರಿಬಹುದು ಅಥವಾ ವಿ ಅಂತಾನು ಬರಿಬಹುದು. ಎಸ್ ಐ ವರ್ಕ್ ಹಿಯರ್ ಅಥವಾ ಎಸ್ ವಿ ವರ್ಕ್ ಹಿಯರ್. ಈಗ ಇಲ್ಲ ಅಂತ ನಾನು ಹೇಳಬೇಕಾಗಿದೆ ಅಥವಾ ಐ ವಾಂಟ್ ಟು ಗಿವ್ ಆನ್ಸರ್ ಇನ್ ದ ನೆಗೆಟಿವ್ ಫಾರ್ಮ್, ದೆನ್ ವಿ ಯೂಸ್ ನೋ, ಐ ಆರ್ ವಿ ಡೋಂಟ್ ವರ್ಕ್ ಹಿಯರ್. ಮೊದಲನೇದಾಗಿ ಹೌದು ನಾನು ಇಲ್ಲಿ ಕೆಲಸ ಮಾಡುತ್ತೇನೆ, ಇಲ್ಲ ನಾನು ಇಲ್ಲಿ ಕೆಲಸ ಮಾಡುವುದಿಲ್ಲ. ಎಸ್ ಐ ವರ್ಕ್ ಹಿಯರ್, ನೋ ಐ ಡೋಂಟ್ ವರ್ಕ್ ಹಿಯರ್. Now come to the second question. Do they bring books? Do they bring books? ಅವರ ಪುಸ್ತಕಗಳನ್ನು ತರುತ್ತಾರ? ಇದಕ್ಕೆ ಉತ್ತರ ಹೆಂಗೆ ಅಂದ್ರೆ yes, they bring books. No, they don't bring books. They don't bring books. ಈಗ ಅದೇ ರೀತಿ ಡಜ್ ಬಂದಾಗ ನಾವು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅನ್ನ ಮಾಡ್ತೀವಿ, ಡಜ್ ಇಂದ ಕ್ವಶನ್ ಮಾಡಿದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನ ನೋಡೋಣ. ಈ ಕಡೆ ಬರ್ದಿದ್ದೀನಿ ನಾನು, ಅದಕ್ಕೆ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡೋಣ. ಡಸ್ ಸಿ ಸ್ಪೀಕ್ ಇಂಗ್ಲಿಷ್ ಅಂತ ಕ್ವಶನ್ ಇದೆ. ದ ಕ್ವಶನ್ ಈಸ್ ಡಸ್ ಸಿ ಸ್ಪೀಕ್ ಇಂಗ್ಲಿಷ್. ಅದಕ್ಕೆ ಉತ್ತರ ಹೆಂಗ್ ಕೊಡ್ತೀವಿ ಅಂತಂದ್ರೆ ಯಸ್ she speaks ಅನ್ಬೇಕು. SPEAKS speaks English. ಹೌದು, ಅವಳು ಇಂಗ್ಲಿಷ್ ಮಾತನಾಡುತ್ತಾಳೆ. ಕ್ವಶನ್ ಏನಿದೆ, ಅವಳು ಇಂಗ್ಲಿಷ್ ಮಾತನಾಡುತ್ತಾಳ ಅಥವಾ ಅವಳು ಇಂಗ್ಲಿಷ್ ನಲ್ಲಿ ಮಾತನಾಡುತ್ತಾಳ? ಉತ್ತರ ಎಸ್, she speaks English. ಹೌದು, ಅವಳು ಇಂಗ್ಲಿಷ್ ನಲ್ಲಿ ಮಾತನಾಡುತ್ತಾಳೆ. ನೋ, she does not or doesn't speak English. ಹೌದು, ಅವಳು ಇಂಗ್ಲಿಷ್ ನಲ್ಲಿ ಮಾತನಾಡುತ್ತಾಳೆ, ಇಲ್ಲ ಅವಳು ಇಂಗ್ಲಿಷ್ ನಲ್ಲಿ ಮಾತನಾಡುವುದಿಲ್ಲ. ನೆಕ್ಸ್ಟ್ ಎರಡನೇದು ನೋಡ್ರಿ, ಇನ್ನೊಂದು ಕ್ವಶನ್ ತಗೊಳ್ಳೋಣ. ಡಸ್ ದ ಟ್ರೈನ್ ರೀಚ್ Delhi at 3 p.m. ಅಂತ ಕ್ವಶನ್ ಇದೆ. Does the train reach Delhi at 3 p.m? ಟ್ರೇನು ದೆಹಲಿಯನ್ನ 3 ಗಂಟೆಗೆ ತಲುಪುತ್ತಾ ಅಥವಾ ಮುಟ್ಟುತ್ತಾ ಅಂತ ಕ್ವಶನ್ ಇದೆ. ಅದಕ್ಕೆ ಉತ್ತರ ಹೆಂಗ್ ಕೊಡ್ತೀವಿ ಅಂದ್ರೆ yes, the train reaches Delhi at
3 PM. ಹೌದು, ಟ್ರೈನು ದೆಹಲಿಯನ್ನ 3 ಗಂಟೆಗೆ ತಲುಪುತ್ತದೆ ಅಂತ. ಈಗ ನಾವು ಇಲ್ಲ ಅಂತ ಹೇಳ್ಬೇಕಾದ್ರೆ ನೋ, ದ ಟ್ರೈನ್ ಡಸ್ ನಾಟ್ ರೀಚ್ ದೆಹಲಿ ಎಟ್ 3 PM ಅಂತ ಹೇಳೋದು. ನೋಡಿ, ಇಲ್ಲ, ಆ ಟ್ರೈನ್ ದೆಹಲಿಯನ್ನ 3 ಗಂಟೆಗೆ ಏನಾಗಲ್ಲ, ತಲುಪಲ್ಲ ಅಂತಕ್ಕಂಥ ಮಾತನ್ನ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಹೇಳ್ತಾ ಇದ್ವಿ. ಈ ರೀತಿಯಾಗಿ ನಾವು ಡೂ ಇಂದ ಕ್ವಶನ್ ಮಾಡಿದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಉತ್ತರ ಸಿಗುತ್ತೆ. ಡಜ್ ಇಂದ ಕ್ವಶನ್ ಮಾಡಿದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಉತ್ತರವನ್ನ ನಾವು ಕೊಡಬಹುದು. ಆದ್ರೆ ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ಅಬ್ಸರ್ವ್ ಮಾಡಬೇಕಾಗಿದೆ. ಅದು ಏನಂದ್ರೆ, ಎಲ್ಲಿ ಕ್ವಶನ್ ಅಲ್ಲಿ ಡಜ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ವರ್ಬ್ ಅಲ್ಲಿ V1 ಫಾರ್ಮ್ ಆಫ್ ದ ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಅದೇ ಇಲ್ಲಿ ನಾವು ಪಾಸಿಟಿವ್ ಸೆಂಟೆನ್ಸ್ ಅನ್ನು ಕೊಡುವಾಗ, ಉತ್ತರ ಕೊಡುವಾಗ ಎಸ್ ಸಿ ಸ್ಪೀಕ್ಸ್ ಅನ್ನಬೇಕು. ಇಲ್ಲಿ V5 ಫಾರ್ಮ್ ಆಫ್ ದ ವರ್ಬ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆ ಅಂದ್ರೆ ನೆಗೆಟಿವ್ ಫಾರ್ಮ್ ಅಲ್ಲಿ ಸಿ ಡಸ್ ನಾಟ್ ಅಂತ ಹೇಳ್ತಾ ಇದ್ದೀನಿ ನಾನು. ಡಸ್ ನಾಟ್ ಅಂತ ಬಂದಾಗ ಮತ್ತೆ V1 ಫಾರ್ಮ್ ಆಫ್ ದ ವರ್ಬ್ ಅದರಲ್ಲಿ ಯೂಸ್ ಆಗ್ತದೆ. ಇದನ್ನ ನೀವು ಸ್ವಲ್ಪ ತಿಳ್ಕೋಬೇಕು. ಮತ್ತೆ ಇಲ್ಲಿ ಕೂಡ ನೋಡ್ರಿ ಅದೇ ರೀತಿ ಇದೆ. ಡಸ್ ದ ಟ್ರೈನ್ ರೀಚ್ ದೆಹಲಿ, ರೀಚ್ ಅಂತಿದೆ. ಡಸ್ ದ ಟ್ರೈನ್ ರೀಚ್ ದೆಹಲಿ ಎಟ್ 3 PM. ಇಲ್ಲಿ ಎಸ್ ದ ಟ್ರೈನ್ ರೀಚಸ್ ಅಂತಿದೆ. ದ ಟ್ರೈನ್ ರೀಚಸ್ V5 ಫಾರ್ಮ್ ಆಫ್ ದ ವರ್ಬ್ ಅನ್ನ ನಾವು ಇಲ್ಲಿ ಏನ್ ಮಾಡಿದೀವಿ, ಯೂಸ್ ಮಾಡಿದೀವಿ. ಅದೇ ರೀತಿಯಲ್ಲಿ ನೋಡ್ರಿ, ನೋ ದ ಟ್ರೈನ್ ಡಸ್ ನಾಟ್ ರೀಚ್. ಡಸ್ ನಾಟ್ ಬಂದಾಗ ಮತ್ತಿಲ್ಲಿ V1 ಬಂತು. ಡಸ್ ನಾಟ್ ಬಂದಾಗ V1 ಫಾರ್ಮ್ ಆಫ್ ದ ವರ್ಬ್ ಬಂತು. ರೀಚ್ ದೆಹಲಿ ಎಟ್ 3 PM ಅಂತಕ್ಕಂಥದ್ದು. ಇಲ್ಲ ನೋಡ್ರಿ, ಡೂ ಯು ವರ್ಕ್ ಹಿಯರ್ ಅಂದಾಗ ಎಸ್ ಐ ವರ್ಕ್ ಅಂತ V1 ಫಾರ್ಮ್ ಅನ್ನ ಯೂಸ್ ಮಾಡಿದೀವಿ ನಾವು, ಹಿಯರ್ ಅಂತ. ಇಲ್ಲಿ ಡೂ ಒಂದಿಗೂ ಕೂಡ ಏನ್ ಮಾಡ್ತೀವಿ ನಾವು, V1 ಫಾರ್ಮ್ ಆಫ್ ದ ವರ್ಬ್ ಅನ್ನೇ ಯೂಸ್ ಮಾಡಿದ್ದೀವಿ. ಇಲ್ಲಿ ಪಾಸಿಟಿವ್ ನಲ್ಲಿ ಕೂಡ ಎಸ್ ಐ ವರ್ಕ್ ಹಿಯರ್. ನೋ ಐ ಡೋಂಟ್. ಡೋಂಟ್ ಅಂತ ಬಂದಾಗ ಇಲ್ಲಿ V1 ಫಾರ್ಮ್ ಆಫ್ ದ ವರ್ಬ್ ಅನ್ನ ನಾವು ಏನ್ ಮಾಡಿದೀವಿ, ಯೂಸ್ ಮಾಡಿದೀವಿ ಮಕ್ಕಳೇ. ಇದನ್ನ ಈ ರೀತಿಯಾಗಿ ನಾವು ತಿಳ್ಕೊಂಡ್ರೆ ಏನಾಗ್ತದೆ, ನಮ್ಗೆ ಈಸಿ ಆಗ್ತದೆ. ಅದಕ್ಕೆ ಒಂದೆರಡು ಎಕ್ಸಾಂಪಲ್ ಗಳನ್ನ ಕೊಡ್ತೀನಿ ನಾನು. ಡು ಯು ಬ್ರಿಂಗ್ ವಾಟರ್? ಎಸ್ ಐ ಬ್ರಿಂಗ್ ವಾಟರ್. ನೋ ಐ ಡೋಂಟ್ ಬ್ರಿಂಗ್ ವಾಟರ್. ಯಾವ್ದಾದ್ರು ಒಂದನ್ನು ಹೇಳುದು. ಡು ಯು ಗೋ ಟು ಬಸವಕಲ್ಯಾಣ್ ಟುಡೇ? ನೋ ಐ ಡೋಂಟ್ ಗೋ ಟು ಬಸವಕಲ್ಯಾಣ್ ಅಂತ ಹೇಳ್ಬೋದು. ಡು ಯು ಟೀಚ್ ಇಂಗ್ಲಿಷ್? ಎಸ್ ಐ ಟೀಚ್ ಇಂಗ್ಲಿಷ್. ಡು ಯು ಸ್ಪೀಕ್ ಇಂಗ್ಲಿಷ್? ಎಸ್ ಐ ಸ್ಪೀಕ್ ಇಂಗ್ಲಿಷ್. ಡಸ್ ಶಿ ಕಮ್ ಟು ಯುವರ್ ಹೋಮ್? ಎಸ್ ಶಿ ಕಮ್ಸ್ ಟು ಮೈ ಹೋಮ್. No, she does not come to my home. Does your father read newspaper every day? Yes, my father reads newspaper every day. No, my father does not read newspaper every day ಅಂತಕ್ಕಂತಹ ಮಾತು. ಅದಕ್ಕೋಸ್ಕರ ಡೂ ಇಂದ ಮತ್ತು ಡಸ್ ಇಂದ ಕ್ವಶನ್ ಮಾಡಿದ್ರೆ ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ತರವನ್ನ ಕೊಡ್ತೀವಿ ಅಂತಕ್ಕಂಥದ್ದು ಇವತ್ತು ನೋಡಿದ್ದೀವಿ. ಈ ವಿಡಿಯೋ ತಮಗೆ ಲೈಕ್ ಆಗ್ತದೆ ಮತ್ತೆ ಇಂಗ್ಲಿಷ್ ಕಲಿಯೋದಕ್ಕೆ ಹೆಲ್ಪ್ ಆಗ್ತದೆ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ, ನೀವು ಇದೇ ರೀತಿ ನನ್ನ ಅಖಂಡ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ನ ವಿಡಿಯೋಗಳನ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಏನಾದರೂ ಡೌಟ್ಸ್ಗಳಿದ್ರೆ ಇದಿದ್ರೆ ನನಗೇನು ಮಾಡ್ರಿ, ಹೇಳ್ರಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.